ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಲಾಗ್ಸ್. ಮಟನ್ ಬಿರಿಯಾನಿ ಜೊತೆಗೆ ಮಟನ್ ಸಾಂಬಾರ್ ಕಾಂಬಿನೇಷನ್ಗೆ ಅಂತ ಮುದ್ದೆ ಹೇಗೆ ಮಾಡೋದಂತ ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ ಈಗ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ. ಒಂದು ಕುಕ್ಕರ್ನಲ್ಲಿ ತೊಗೊಂಡು ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಎಲೆ ಹಾಕ್ಕೊಂಡಿದ್ದೀನಿ. ಇಷ್ಟು ಮಟನ್ನ ನಾನು ತೊಗೊಂಡಿದ್ದೀನಿ. ಸಣ್ಣಕ್ಕೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಆಗೋವರೆಗೂ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಈಗ. ಇವತ್ತು ನಾನು ಮಲ್ಲಿಕಾ ಬಿರಿಯಾನಿನ ಹೇಗೆ ಮಾಡೋದು, ಅದೇ ಟೇಸ್ಟು ಅದೇ ಮೆಥಡಲ್ಲಿ ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಹೋಟೆಲ್ ರೆಸಿಪಿನ ಅನ್ನೋದನ್ನು ಇದರಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ. ಈರುಳ್ಳಿ ಎಲ್ಲ ಈ ರೀತಿ ಗೋಲ್ಡನಿಶ್ ಆದಮೇಲೆ ನಾವಿಲ್ಲಿ ಮಟನ್ನ ಹಾಕ್ಕೋಬೇಕಾಗತ್ತೆ. ಮಟನ್ ಜೊತೆಗೆ ನಾವು ಫ್ಯಾಟಿ ಇರುತ್ತೆ, ಆಯಿಲ್ ಕಂಟೆಂಟ್ ರಿಲೀಸ್ ಆಗುತ್ತೆ ಅದರಲ್ಲಿ. ಅದನ್ನು ನಾವು ಬಿರಿಯಾನಿಗೆ ಎಲ್ಲ ಬಿರಿಯಾನಿಗೂ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಒಂದೆರಡು ವಿಸಿಲ್ ಕೂಗಿಸ್ಕೊಂಡು ಬರೋಣ. ಅಷ್ಟರಲ್ಲಿ ನಾವು ಮಸಾಲೆಗೆ ಏನೇನು ಬೇಕಂತ ಹೇಳಿದ್ರೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಬಿರುವಂಥ ಮಸಾಲಾನ ಅದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂಚೂರು ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕೊಬಾರ್ದು, ಟೊಮೊಟೊ ಫ್ಲೇವರ್ ಬಂದುಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಕಸೂರಿ ಮೆಥಿ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಕನ್ ಮಸಾಲ ಇಲ್ಲ ಮಟನ್ ಮಸಾಲಾನ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಪ್ಯಾಕ್ ಕಂಪ್ಲೀಟಾಗಿ ನಾನು ಮಟನ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಮಸಾಲೆನ. ಮಸಾಲೆ ಎಲ್ಲ ಕುದ್ಮೇಲೆ ನಾನು 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ 2 ಗ್ಲಾಸಷ್ಟು ನಾನು ವಾಟರ್ನ ಹಾಕ್ಕೊತಿದ್ದೀನಿ. ಇದು ಕುದಿಬೇಕಾದ್ರೆ ನಾನು ರೈಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಈಗ. ಇದು ಆ್ಯಕ್ಚುಲಿ ಆಯಿಲ್ ಹಾಕಿರೋದಲ್ಲ ನಾನು ಜಾಸ್ತಿ, ಇದು ಫ್ಯಾಟಿ ಮಟನ್ನ ಹಾಕಿದ್ದೀನಿ ಜಾಸ್ತಿ. ಸೊ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಅದನ್ನು ಹಾಕಿದ್ರೆ 2 ವಿಸಿಲ್ ಕೂಗಿಸಿದ್ದೀನಿ ನೋಡಿ. ಇಲ್ಲಿ ಈ ರೀತಿ ಬಂದಿದೆ. ಸಖತ್ ಟೇಸ್ಟಿಯಾಗಿತ್ತು ಮಾತ್ರ. ಸೇಮ್ ಮಲ್ಲಿಕಾ ಬಿರಿಯಾನಿ ಟೇಸ್ಟೇ ಬಂದಿತ್ತು. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟೇ ಟೇಸ್ಟಿಯಾಗಿ ಬರಬೇಕು ಅಂದರೆ ಇದೇ ಮೆಥಡ್ನ ಫಾಲೋ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನಿ. ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ಮಾಡಿ ಕಮೆಂಟ್ಸ್ ಕೊಡ್ತೀನಿ. ಮಟನ್ ಅಂತೂ ಜ್ಯೂಸಿ ಆಗಿತ್ತು ಮಾತ್ರ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈಗ ಮಟನ್ ಸಾಂಬಾರನ್ನು ಮುದ್ದೆ ಕಾಂಬಿನೇಷನ್ಗೆ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಫಸ್ಟಿಗೆ ಪುದೀನ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಕಾಯಿ, ಲವಂಗ, ಚಕ್ಕೆ ಆ್ಯಂಡ್ ಮೆಣಸು ತೊಗೊಂಡಿದ್ದೀನಿ. ಮಟನ್ನ ಸೈಡಲ್ಲಿ ನಾನು 3 or 4 ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ಇಷ್ಟನ್ನು ರುಬ್ಕೊಂಡು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ 1 ಸ್ಪೂನಷ್ಟು ಧನಿಯಾ ಪೌಡರ್ನ ನಾನು ಆ್ಯಡ್ ಮಾಡಿಕೊಂಡು ಈ ರೀತಿ ಪೇಸ್ಟಿಯಾಗಿ ರುಬ್ಕೊಂಡಿದ್ದೀನಿ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ಸೊ ಅದರಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಮಸಾಲಾನ. ಫೈನಲಿ ಇಲ್ಲಿ ನಾನು ಸ್ವಲ್ಪ ಕಸೂರಿ ಮೆಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕೋರು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಲುಕ್ ಕೂಡ ಬ್ಯೂಟಿಫುಲ್ ಆಗಿರುತ್ತೆ ಅಂತ. 3 ವಿಸಲ್ ಆದಮೇಲೆ ರೆಡಿ ಟು ಹೀಟ್. ಇದು ಸ್ಕಿಪ್ ಸ್ವಲ್ಪ ಮಿಸ್ ಆಗಿದೆ ವಿಡಿಯೋ. ಸೊ ಈ ರೀತಿ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.